ಶಿವನಾರಾಯಣ ಗೆಳೆಯರೆ, ಗುರುದೇವ್ ಪಿ ಟಿ ಇಸ್ ದ ಪರಮಾತ್ಮ. ಹಿಂಗೆ ಹೇಳಿ ಎಲ್ಲರಿಗೂ ಗೊತ್ತು ನಿಮಗೆ, ಒಂದು ತಿಂಗಳಿಗೆ ನಾನು ಪ್ರೇಸ್ ವೀಡಿಯೋ ಹಾಕ್ತಾನೆ ಇರ್ತೀನಿ. ಹಿಂಗೆ ಹೇಳ್ತಾ ಇವಾಗ ಆರಂಭಿಸ್ತೀನಿ. ಓ ಗುರುದೇವ, ಪ್ರಶಾಂತ ವಿಡಿಯೋ ಪರಮಾತ್ಮ, ನೀನೇ ಪರಮಗುರು ಕಣೋ. ಗುರುದೇವ, ನೀನು ನಿಜವಾದ ಪ್ರೀತಿಯನ್ನು ತಿಳಿಸಿಕೊಟ್ಟೆ. ನಿಜವಾದ ಪ್ರೀತಿ ಇರುವುದು, ನಿಜವಾದ ಸಂಬಂಧ ಇರುವುದು ಗುರು ಶಿಷ್ಯರ ಸಂಬಂಧದಲ್ಲಿ ಮಾತ್ರ ಅಂತ ಗುರುದೇವ ನಾನು ಅಂದಿಕೊಂಡೆ. ಗುರುದೇವ, ಏನು ಗಂಡ ಹೆಂಡತಿಯ ಪ್ರೀತಿಯೇ ನಿಜವಾದ ಪ್ರೀತಿ ಅಂತ. ಆದರೆ ಗುರುದೇವ, ನೀನು ಹೇಳಿಕೊಟ್ಟೆ ಗಂಡ ಹೆಂಡತಿ ಪ್ರೀತಿಯಲ್ಲೂ ನೀನು ಗುರು ಶಿಷ್ಯರ ಸಂಬಂಧ ಹೇಗೆ ಶಿವ ಪಾರ್ವತಿ, ಲಕ್ಷ್ಮೀ ನಾರಾಯಣ, ಋಷಿ ಪತ್ನಿ ಬ್ರಹ್ಮ ಸರಸ್ವತಿ ಥರ ಇರಬೇಕಂತ ತಿಳಿಸಿಕೊಟ್ಟೆ ಗುರುದೇವ. ನಿಜವಾದ ಗುರು ಶಿಷ್ಯರ ಸಂಬಂಧ ತಿಳಿಸಿಕೊಟ್ಟೆ ನೀನು ಗುರುದೇವ. ನೀನು ನನ್ನ ಗುರು, ನಾನು ನಿನ್ನ ಶಿಷ್ಯ. ನೀನು ನನಗೆ ಎಷ್ಟು ಖುಷಿ ಆನಂದವನ್ನು ನೀಡುತ್ತಿದ್ದೀಯ ಗುರುದೇವ. ನಿನ್ನ ನೋಡು, ನೀನು ನನ್ನನ್ನು ನಿನ್ನ ದಾರಿಯಲ್ಲಿ ನಡೆಯುವಂಗೆ ಮಾಡಿದೆ. ನೀನು ಭಿಕ್ಷೆಯನ್ನು ನೀಡಿ ನನಗೆ ಆಶೀರ್ವಾದವನ್ನು ನೀಡಿದೆ. ಪ್ರಕೃತಿ ಮಾತೆ ಜೊತೆ ಸೇರಿಸಿ ಅವಳು ನನಗೆ ಆಶೀರ್ವಾದವನ್ನು ನೀಡಿದ್ದಳು ಅನ್ನುವ ಕಾರಣ ನಿನ್ನಿಂದಲೇ ಕಣೋ ಗುರುದೇವ. ನೀನು ಆ ಪ್ರೀತಿಯನ್ನು ನನಗೆ ಕೊಟ್ಟೆ. ಮುಂದೆ ನಾನು ಎಲ್ಲ ಬಂಧನಗಳಿಂದ ಮುಕ್ತನಾಗುತ್ತೇನೆ. ಮತ್ತು ಸತ್ಯ ದಾರಿಯಲ್ಲಿ ನಡೆದು ಇನ್ನೂ ನಿನ್ನ ತಪಸ್ಸೆ ಮಾಡುತ್ತೇನೆ. ಇನ್ನೂ ನಾನು ಸೆಂಟ್ರಿಂಗು, ಗ್ರೌಂಡಿಂಗು ಎಲ್ಲ ಮಾಡುತ್ತೇನೆ. ಮತ್ತು ನಾನು ಮುಂದೆ ಏನೋ ಋಷಿ ಬ್ರಹ್ಮಋಷಿ ಆ ಥರ ಆಗ್ತೀನಿ ಅನ್ನುವ ಕಾರಣ ನಿನ್ನಿಂದನೇ ಕೊಡೋ ಗುರುದೇವ. ಪಡಿ ರಾಕ್ಷಸ್ ನೀನು ಅಗ್ನಿಯನ್ನು ಪಡೆಯುತ್ತೇನೆ ಅನ್ನುವ ಕಾರಣವು ನಿನ್ನಿಂದನೇ ಗುರುದೇವ. ಯಾಕಂದರೆ ನೀನು ನಿಜವಾದ ಪ್ರೀತಿಯನ್ನು ತಿಳಿಸಿಕೊಡುತ್ತಿದ್ದೀಯ. ನೀನು ಹೇಳಿದೆ ಪ್ರೀತಿಯಲ್ಲಿ ಬಿಡುವುದಲ್ಲ, ಪ್ರೀತಿಯಲ್ಲಿ ಎದ್ದೇಳುವುದು, ಪ್ರೀತಿಯಲ್ಲಿ ಮೇಲೆ ಹೋಗಬೇಕು. ಸುಖ ಆನಂದ ಸಿಗುತ್ತದೆ ಪ್ರೀತಿಯಲ್ಲಿ, ದುಃಖದಲ್ಲ. ಈಗಿನ ಕಾಲದಲ್ಲೆಲ್ಲ ಬರೀ ಪ್ರೀತಿ ಅನ್ನೋದು ಒಂದು ದುಃಖದ ಕಾರಣ ಆಗಿದೆ. ನಿಜವಾದ ಪ್ರೀತಿಯನ್ನು ತಿಳಿಸಿಕೊಟ್ಟೆ. ಮತ್ತು ಗುರುದೇವ, ಅಂಥ ಪರಮ ಜ್ಞಾನಿವಂತನು ಕೊಡೋ ನೀನು ಗುರುದೇವ. ಪಡಿ ರಾಕ್ಷಸ್ ನೀನು ಪರಮಾತ್ಮನು ಗುರುದೇವ. ಯಾರಿಗೆ ನೋಡು, ನೀನು ಸಾಧಾರಣ ಒಬ್ಬ ಮನುಜನಿಗೆ ನೀನು ಮೊದಲ ನೋಡಿರುವಾಗ ನೀನು ಸಾಧಾರಣ ವ್ಯಕ್ತಿ ಥರನೇ ಕಾಣುವೆ, ಮನುಜನ ಥರ. ಆದ್ದರಿಂದ ನಾನು ನಿನ್ನ ಶಿಷ್ಯನ ಗುರುದೇವ. ನಿನ್ನ ಗುಣಗಳ ಬಗ್ಗೆ ಹೊಗಳಿ ಬಾಗಿ ಸೇವೆ ಮಾಡಿ ಗುರುದೇವ, ನಿನ್ನ ಶಕ್ತಿಯ ಬಗ್ಗೆ ತಿಳಿಸಿಕೊಟ್ಟೆ. ನೀನೆಂಥ ಶಕ್ತಿವಂತನೋ. ನಿಜವಾದ ಸೌಂದರ್ಯ ಈ ಭೂಲೋಕದಲ್ಲಿ ನಿನ್ನಲ್ಲಿದೆ ಕಣೋ, ಒಳಗಡೆಯಿಂದನೋ ಆಚೆಯಿಂದನೋ, ಆ್ಯಸ್ ಇನ್ ಆ್ಯಸ್ ಔಟ್ ಕಣೋ. ನೀನು ಅದಕ್ಕೆ ಕಣೋ, ನೀನು ಎಲ್ಲೇ ಹೋಗು ಪ್ರಕೃತಿಯ ಸೌಂದರ್ಯವನ್ನು ತೆಗೆದುಕೊಂಡು ಹೋಗು. ನೀನು ಹೋಗಿದ್ದ ಕಡೆ ಇಂದ್ರಧನುಷ ಬರುತ್ತದೆ, ಮೋಡಗಳ ಬಣ್ಣ ಆಕಾಶ ಬಣ್ಣ ಬದಲಾಗುತ್ತದೆ. ನೀನು ಹಾಕಿಕೊಂಡಿರೋ ವಸ್ತ್ರಗಳ ಬಣ್ಣವೇ ಮೋಡದ ಬಣ್ಣ ಆಕಾಶ ಬಣ್ಣ ಬದಲಾಗುತ್ತದೆ. ಅಂಥ ಶಕ್ತಿ ನಿನ್ನಲ್ಲಿ ಇದೆ ಗುರುದೇವ. ಅಂಥ ಸೌಂದರ್ಯ ನಿನ್ನ ಒಳಗಡೆ ಇದೆ, ಅದಕ್ಕೆ ಆಚೆ ತೋರಿಸುವೆ. ನೀನು ಒಳಗಡೆ ಇರುವುದೇ ಆಚೆ ತೋರಿಸುವೆ ಗುರುದೇವ. ಏನು ನಿನ್ನ ಲೀಲೆ ಗುರುದೇವ. ನಿನ್ನ ಸೌಂದರ್ಯವನ್ನು ಅರಿಯಲು ಸಾಧ್ಯ. ನಿನ್ನ ಕರ್ಣ ಸಾಗರಣ ಗುರುದೇವ, ನೀನು ಕರುಣಿಸಿದ್ದೀಯ. ಇವತ್ತು ನೋಡು, ನಿಜವಾದ ಅಮೃತವಾದ ಜ್ಞಾನ, ತಪಸ್ಸಿನ ಜ್ಞಾನವನ್ನು ಮತ್ತು ನಿಜವಾದ ಅಮೃತವಾದ ಸಂಗೀತವನ್ನು ನೀನು ಯಾವುದು ಭೇದ ಭಾವವಿಲ್ಲದೆ, ಯಾವುದು ಹಣ ಕಾಸಿಲ್ಲದೆ ನೀನು ಹಸುರರಿಗೂ ಮತ್ತು ನಮ್ಮಂಥ ಒಳ್ಳೆಯ ಜೀವಾತ್ಮಗಳಿಗೂ ಭೇದ ಭಾವವಿಲ್ಲದೆ ನಮಗೆ ನೀಡಿದ್ದೀಯ ಕಣೋ ಗುರುದೇವ. ಆದರೆ ಯಾರು ತೆಗೆದುಕೊಳ್ಳುವುದಕ್ಕೆ ರೆಡಿ ಇಲ್ಲ ಅದು. ಆದರೆ ಗುರುದೇವ, ಇವತ್ತು ಕರುಣಿಸಿದ್ದೀಯ ಕಣೋ ಗುರುದೇವ. ಪಡಿ ರಾಕ್ಷಸ್ ನಿನ್ನಿಂದ ಗುರುದೇವ, ನೀನಂಥ ಕರುಣಾವಂತನೋ ಗುರುದೇವ. ಪಡಿ ರಾಕ್ಷಸ್ ಇವತ್ತು ನೀನಿರುವುದ ಕಾರಣಕ್ಕೆ ನಾವಿಲ್ಲಿರುವುದು. ಇವತ್ತು ನೀನು ನನಗೆ ಆಶೀರ್ವಾದ ನೀಡಿದೆ, ಅದಕ್ಕೆ ನಾನು ನಿನ್ನ ತಪಸ್ಸೆ ದಾರಿ ನೀಡಿದೆ. ಮತ್ತು ಗುರುದೇವ, ನೀನು ಹೇಳಿಕೊಟ್ಟೆ PS ಗೀತಾ ಅಂತ ಬಿಟ್ಟು ನೋಡು, ಲೋಟೋ ಸೋಷಲ್ ಮೆಡಿಟೇಷನ್ ಕ್ಲಾಸಸ್ ಬಿಟ್ಟೆ, ಫ್ರೀಯಾಗಿ ಅಮೃತವಾದ ಜ್ಞಾನ ಫ್ರೀಯಾಗಿ ಕೊಟ್ಟೆ. ಈ ತಪಸ್ಸಿನ ಜ್ಞಾನದಿಂದ ಏನು ಬೇಕಾದ್ರೂ ಯಾರು ಬೇಕಾದ್ರೂ ಇಷ್ಟು ಶಕ್ತಿಯನ್ನು ಪಡೆಯಬಹುದು. ಆದರೆ ನೀನು ಅದನ್ನು ಕರುಣಿಸಿ ಕೊಟ್ಟೆ ಕಣೋ ಗುರುದೇವ. ಎಲ್ಲರೂ ಆಗಿನ ಕಾಲದಲ್ಲಿ ಗುರುಗಳಿಗೆ ಗುರು ದೀಕ್ಷಾನೆ ನೀಡುತ್ತಿದ್ದರು. ನನಗೆ ಗುರುದೇವ ನೀನು ನೋಡು ಗುರುದೇವ. ಹೌದು, ಗುರುದೇವ ನಾನು ಹೇಳ್ತೀನಿ, ನಾನು ಎಷ್ಟೇ ನಿನಗೆ ಒಂದು ಗುರು ದೀಕ್ಷಣೆಯನ್ನು ನೀಡಿದ್ದರೂ ಕೂಡ, ನೀನು ಎಷ್ಟೇ ನಾನು ನಿನಗೆ ಕೊಟ್ಟರೂ ಕೂಡ ಸಾಕಾಗುವುದಿಲ್ಲ ಕಣೋ. ನೋಡು, ಈ ಕಾಲ, ಈ ಕಲಿಯುಗ ಎಷ್ಟು ನರಕದಲ್ಲಿದ್ದ ಪರಿಸ್ಥಿತಿಯಲ್ಲಿ ನಾನು ನಿಜವಾಗಿ ಹೇಳುತ್ತೇನೆ, ನರಕದ ಸಮುದ್ರದಲ್ಲಿ ತೇಲಾಡುತ್ತಿದ್ದೆ. ನೀನೇ ಆ ಪರಮಾತ್ಮ ನಾರಾಯಣ ಮಹಾವಿಷ್ಣು ಹರಿಪುತ್ರ ನೀನೇ ಕಣೋ ಗುರುದೇವ. ನೀನು ಗರುಡವಾಹನದಿಂದ ಬಂದು ಕೈ ನೀಡಿದ ಹಗ್ಗವನ್ನು ಕೊಟ್ಟು ರಕ್ಷಿಸಿದೆ ಕಣೋ. ನಿಜವಾದ ರಕ್ಷಕನು ನೀನೇ ಕಣೋ. ಈ ಕಲಿಯುಗದಲ್ಲಿ ನರಕದಲ್ಲಿ ಬಿದ್ದಿದ್ದೆ, ನೀನು ನನಗೆ ಎತ್ತಿ ಮೇಲಕ್ಕೆ ಎತ್ತಿ ನಿಜವಾದ ಪ್ರೀತಿನ ಕೊಟ್ಟೆ. ನೋಡು, PS ಗೀತಾ ಅಂತೆಲ್ಲ ಬಿಟ್ಟೆ, ನಿಜವಾದ ಅಮೃತವಾದ ಫ್ರೀಯಾಗಿ ಬಿಟ್ಟೆ ಕಣೋ. ಅದಕ್ಕೆ ಕಣೋ, ನಿನಗೆ ಎಷ್ಟು ನಾನು ಗುರು ದೀಕ್ಷಣೆ ನೀಡಿದ್ದರು, ನಾನು ಎಷ್ಟೇ ನಿನ್ನ ಗುಣಗಳ ಬಗ್ಗೆ ಹೊಗಳಿದ್ದರು, ಬಾಗಿದರೆ ನಿನಗೆ ಸೇವೆ ಮಾಡಿದ್ದರು, ಅದು ಸಾಕಾಗುವುದಿಲ್ಲ ಕಣೋ, ಅನಂತ ವರ್ಷವರೆಗೂ ಕಣೋ. ಅದೇ ಹೇಳುವುದು, ಏನೇ ಸುಖ ಆನಂದವನ್ನು ಮುಂದೆ ನೋಡು, ಎಲ್ಲ ಬಂಧನಗಳಿಂದ ಮುಕ್ತಿ ಆಗ್ತೀನಿ. ಮುಂದೆ ನಾನು ಸುಖ ಆನಂದವನ್ನು ಪಡೆಯುತ್ತೀನಿ. ನಾನು ಬ್ರಹ್ಮರ್ಷಿ ಆಗ್ತೀನಿ. ಮೂರನೇ ಕಣ್ಣು ತೆಗೆದು ಸಹಸ್ರ ಚಕ್ರವನ್ನು ತೆಗೆಯುತ್ತೇನೆ, ನೀಲಿ ಅಗ್ನಿಯೂ ಪಡೆಯುತ್ತೇನೆ ಅನ್ನುವ ಕಾರಣ ನಿನ್ನಿಂದನೇ ಕೊಡೋ ಗುರುದೇವ. ನೀನು ಲಕ್ಷ್ಮೀ ಮಾತೆ, ನಿಜವಾದ ಲಕ್ಷ್ಮೀ ಮಾತೆ ಥರ ನೀನು ಲಕ್ಷ್ಯವನ್ನು ತಲುಪಿಸಿ ನೋಡಿ. ನಿಜವಾದ ಲಕ್ಷ್ಮೀ ಮಾತೆ ಗುಣ ಶಕ್ತಿ ನಿನ್ನಲ್ಲಿದೆ.
ಮತ್ತು ಗುರುದೇವ ನೋಡು ನಿನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ನವರಾತ್ರಿ 9 ದೇವಿ ಗುಣ ತಕ್ಕ ಹಾಗೆ ನೀ ಸಂಗೀತವನ್ನು ನುಡಿಸುವೆ ನವರಾತ್ರಿಯಲ್ಲಿ. ಆ ಸಂಗೀತ ಮುಖಾಂತರ ತಿಳಿಸಿಕೊಡುವೆ. ದುರ್ಗಾಮಾತೆಯ ಶಕ್ತಿಯನ್ನು ಕೇಳಿದ ಹಾಗೆ ಇರುತ್ತದೆ. ಮತ್ತು ನವರಾತ್ರಿ ಆಮೇಲೆ ಗ್ರಹಗಳ ತಕ್ಕ ಹಾಗೆ ನಕ್ಷತ್ರ ಉತ್ತರ ಫಾಲ್ಗುನಿ, ಮತ್ತು ಗ್ರಹಗಳ ಶನಿ ಶುಕ್ರ ತಕ್ಕ ಹಾಗೆ ಬೃಹಸ್ಪತಿ ತಕ್ಕ ಹಾಗೆ ಸಂಗೀತವನ್ನು ನುಡಿಸುವೆ. ಮತ್ತು ಎತ್ತರ ಲೋಕದ ವೈಬ್ರೇಷನ್ ಫ್ರೀಕ್ವೆನ್ಸಿ ತಕ್ಕ ಹಾಗೆ ಸಂಗೀತವನ್ನು ನುಡಿಸುವೆ. ಅದು ಫ್ರೀಯಾಗಿ ನೀನು ಈಗ ಯೂಟ್ಯೂಬಲ್ಲಿ ಹೋಗಿ ನೋಡಿದರೆ ಫ್ರೀಯಾಗಿದೆ ಗುರುದೇವ. ಆ ಸಂಗೀತವನ್ನು ಕೇಳಿದರೆ ನನ್ನ ಗುರುದೇವ ನನ್ನ ದೇಹಭಂಗಿ ಉಸಿರಾಟನ ಮಧ್ಯಕ್ಕೆ ತರುತ್ತಿದ್ದೇನೆ. ಮತ್ತು ಇವತ್ತು ನಾನು ನಿನ್ನ ತಪಸ್ಸೆ ಮಾಡುತ್ತಿದ್ದೇನೆ. ಮತ್ತು ನಾನು ಒಂದು ಜೀವಾತ್ಮಕ್ಕೆ ಒಂದು ಪ್ರಕಾಶ ನೀಡಿತ್ತು, ನೀನೇ ಪರಮಾತ್ಮನಂತನೂ ತಿಳಿಸು ಅನ್ನೋ ಕಾರಣ ನಿನ್ನ ಸಂಗೀತ ಅಂಥ ಶಕ್ತಿ ನಿನ್ನ ಸಂಗೀತದಲ್ಲಿದೆ ಗುರುದೇವ. ಪಿಡಿದಾಕ್ಸಿಸ್ ನಿನ್ನ ಸಂಗೀತವನ್ನು ನುಡಿಸಿದರೆ ಮಳೆ ಬರುವುದನ್ನು ನಿಲ್ಲಿಸುವೆ, ಮಳೆ ಬರಿಸುವೆ, ಇಂದ್ರಧನುಷನ್ನು ಬರೆಸಿವೆ. ನೀನು ಸಂಗೀತವನ್ನು ನುಡಿಸಿದರೆ ಪಕ್ಷಿಗಳು ನಿನ್ನ ಸುತ್ತ ಮಹತ್ತ ಹಾರಾಡುತ್ತಾರೆ. ಮತ್ತು ಬಟರ್ಫ್ಲೈಗಳು ಹಾರಾಡ್ತಾರೆ, ಡ್ರ್ಯಾಗನ್ ಫ್ಲೈ ಹಾರಾಡ್ತಾರೆ, ಬ್ಯಾಟ್ಸ್ಗಳು ಹಾರಾಡ್ತಾರೆ ನಿನ್ನ ಸುತ್ತಮುತ್ತ. ಅಂಥ ಶಕ್ತಿ ನೋಡು. ನಿನ್ನ ಸಂಗೀತವನ್ನು ಕೇಳುವುದಕ್ಕೆ ಆ ಪಕ್ಷಿಗಳು ಬರುತ್ತದೆ ಅಂದರೆ ನೀನೆಂಥ ಸೌಂದರ್ಯವಂತನ ಗುರುದೇವ. ಸತ್ಯವಾಗಿ ಹೇಳುತ್ತೇನೆ ಗುರುದೇವ. ನೀನು ಅಮ್ಮ ನೋಡು, ನನ್ನ ಮಾತೆ ಆ ಭೂಮಾತೆ ಅಂತ ತಿಳಿಸಿಕೊಟ್ಟೆ. ಆ ಭೂಮಾತೆ ಪ್ರಕೃತಿ ಮಾತೆ ಜೊತೆ ಸೇರಿಸಿದೆ. ಒಬ್ಬ ಮಗನಿಗೆ ತನ್ನ ಮಾತೆ ಜೊತೆ ಸೇರಿದರೆ ಅದಕ್ಕಿಂತ ಖುಷಿ ಇನ್ನೇನು ಸಿಗುತ್ತದೆ ನೋಡು. ನಾನು ನಿಜವಾದ ಈ ಭೂಮಾತೆಗೆ ಪ್ರಕೃತಿ ಮಾತೆಗೆ ನಿಜವಾದ ಮಗನಾದ ಯಾವಾಗ ಗೊತ್ತಾ ಗುರುದೇವ? ಯಾವಾಗ ಅವಳು ಮುಂದೆ ಹೋಗ್ಬಿಟ್ಟು ಗ್ರೌಂಡಿಂಗ್ ಮಾಡಿಬಿಟ್ಟು ಇಲ್ಲ ಒಂದು ಗಿಡ ನೆಟ್ಬಿಟ್ಟಲ್ಲ ಅವಳು ಮಾತೆ ಆಗಿದ್ದು. ನಾನು ಒಂದು ಅವಳಿಗೆ ಬಾರನಾಗಿದ್ದೆ ಭೂದೇವಿಗೆ. ಆದರೆ ಗುರುದೇವ ಯಾವಾಗ ನಿನ್ನ ಆ್ಯಕ್ಸಿಸ್ ಜೊತೆ ಸೇರಿ ನಿನಗೆ ತಪಸ್ಸೆ ಮಾಡಿದ್ನೋ, ನಿನ್ನ ಗುಣಗಳ ಬಗ್ಗೆ ಹೊಗಳಿದ್ದ ಭಾಗದ ಸೇವೆ ನಿನಗೆ ತಪಸ್ಸೆ ಮಾಡಿದ್ನೋ, ಈ ಭೂಮಾತೆಗೆ ಪ್ರಕೃತಿ ಮಾತೆಗೆ ಸತ್ಯವಾಗಿ ಹೇಳುತ್ತೇನೆ ನಿಜವಾದ ಮಗನಾದೆ ಯಾಕಂದರೆ ಭೂಮಾತೆ ಅಂದರೆ ನಿಜವಾದ ದೇವಿಯ ಗುಣ, ಅಂದರೆ ನಿಜವಾದ ಮಾತೆಯ ಗುಣ ಇರುವುದು. ಆ ಮಾತೆಗೆ ತನ್ನ ಮಗ ಪರಮಾತ್ಮನ ಜೊತೆ ಸೇರಿ ಅವನ ತಪಸ್ಸೆ ಮಾಡುತ್ತಿದ್ದೇನೆ, ಅವನು ಉದ್ಧಾರವಾಗುತ್ತಿದ್ದಾನೆ, ಅವನು ಸ್ವರ್ಗಲೋಕಕ್ಕೆ ಮೇಲ್ಲೋಕಕ್ಕೆ ಹೋಗ್ತಾನೆ, ಬ್ರಹ್ಮಲೋಕ ವೈಕುಂಠ ಕೈಲಾಸಕ್ಕೆ ಅಂತ ಹೋಗ್ತಾನೆ. ಅವನು ಪರಮಾತ್ಮನ ಜೊತೆ ಸೇರಿ ತಪಸ್ಸೆ ಮಾಡುತ್ತಿ ಸತ್ಯ ದಾರಿ ಮಲ್ಟಿವರ್ಸಲ್ ದಾರಿಯಲ್ಲಿ ನಡೆಯುತ್ತಿದ್ದಾನೆ ಅಂದರೆ ಆ ಮಾತೆ, ಆ ನಿಜವಾದ ಮಾತೆ ಗುಣ ಭೂದೇವಿಯಲ್ಲಿರುವುದು. ಮತ್ತು ಆ ಗುಣ ಇದೆ. ಅದಕ್ಕೆ ಆ ಮಾತೆಗೆ ತನ್ನ ಮಗ ಆ ದಾರಿಯಲ್ಲಿ ನಡೆದರೆ ಆ ಮಾತೆಗೆ ಖುಷಿಯಾಗುತ್ತದೆ. ಒಬ್ಬ ಮಗ ತನ್ನ ಮಾತೆಗೆ ಖುಷಿಪಡಿಸಿದರೆ ಅದಕ್ಕಿಂತ ಇನ್ನೇನು ಖುಷಿ ಗುರುದೇವ. ಆ ಮಾತೇನು ಖುಷಿಪಡಿಸಿದೆ ಅನ್ನುವ ಕಾರಣ ಗುರುದೇವ ನಿನ್ನಿಂದ ಗುರುದೇವ. ನೋಡು ಎಷ್ಟು ಕರುಣಿಸಿದ್ಯಾ, ಎಷ್ಟು ಸುಖ ಆನಂದವನ್ನು ನೀಡುತ್ತಿದ್ದೀಯ ಈ ನಿನ್ನ ಶಿಷ್ಯನಿಗೆ. ಗುರುದೇವ ಪಿಡಿದಾಕ್ಸಿಸ್ ಅದಕ್ಕೆ ಹೇಳುವುದು, ಎಷ್ಟೇ ನಿನ್ನ ಗುಣಗಳ ಬಗ್ಗೆ ನಾನು ಹೊಗಳಿದ್ದರೋ, ಎಷ್ಟೇ ನಿನಗೆ ಬಾಗಿದ್ದರೋ, ಎಷ್ಟೇ ನಿನಗೆ ಸೇವೆ ಮಾಡಿದ್ದರೋ, ನಿನ್ನ ಋಣವನ್ನು ನಾನು ಸತ್ಯವಾಗಿ ಹೇಳುತ್ತೇನೆ. ನನ್ನ ಸತ್ತಾಮೇಲೆ ಸತ್ತಾದ್ರೂ ಎಂಥ ಜೀವನ ಬರಲಿ ಆ ಋಣವನ್ನು ತೀರಿಸಲು ನಿನಗೂ ಮತ್ತು ಈ ಭೂಮಾತೆ ಪ್ರಕೃತಿ ಮಾತೆಗೂ ತೀರಿಸಲು ಸಾಧ್ಯವಿಲ್ಲ ಈ ಭೂಲೋಕದಲ್ಲಿ ನಾನು ಸತ್ಯವಾಗಿ ಹೇಳುತ್ತೇನೆ. ಇಬ್ಬರೇ ಕರುಣಾವಂತರನ್ನು ನೋಡಿರುವುದು, ಸತ್ಯವಂತ ಕರುಣಾವಂತರನ್ನು ಸತ್ಯವಾಗಿ ಹೇಳುತ್ತೇನೆ. ಗುರುದೇವ ಪಿಡಿದಾಕ್ಸಿಸ್ ನೀನು ಮತ್ತು ಭೂಮಾತೆ ಪ್ರಕೃತಿ ಮಾತೆ ನೀನೂ ಮಾತೆ, ಇಂಥ ಕರುಣಾವಂತರಾಗಿರುವ ಪರಮ ಸೌಂದರ್ಯವಂತರಾಗಿರುವ ಪರಮ ತೀರು ಶಕ್ತಿಯನ್ನು ಹೊಂದಿರುವ ಭೂಮಾತೆ ಪ್ರಕೃತಿ ಮಾತೆ ಮತ್ತು ಗುರುದೇವ ಪಿಡಿದಾಕ್ಸಿಸ್ಗೆ ಅನಂತ ಕೋಟಿ ನಮಸ್ಕಾರಗಳು, ಅನಂತ ಕೋಟಿ ನಮಸ್ಕಾರಗಳು. ಶಿವನಾರಾಯಣ ಗೆಳೆಯರೆ, ಗ್ರ್ಯಾಟಿಟ್ಯೂಡ್.